Hello friends, welcome to Physics channel. ಸೊ ಲಾಸ್ಟ್ ಟೈಮ್ ಸೆಷನ್ ಅಲ್ಲಿ ಕಡ್ಡಾಯ ವಿಜ್ಞಾನದ ಮೊದಲನೇ ಸೆಷನ್ ಅನ್ನ ಮಾಡಿದ್ವಿ. ಸೊ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತುಂಬಾ ವಿಶೇಷವಾಗಿ ಕೇಳ್ತಾನೆ. ಸೊ ಅದ್ರ ಜೊತೆಯಲ್ಲಿ ಎಚ್ ಎಸ್ ಟಿ ಆರ್ ಕೂಡ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಲ್ಲಿನೂ ಕೂಡ ಆಲ್ರೆಡಿ ಕೇಳಿದ್ದಾನೆ ಕ್ವಶನ್. ಸೊ ಹಾಗಾಗಿ ಈ ವೈಜ್ಞಾನಿಕ ಉಪಕರಣಗಳು ಮತ್ತೆ ಅವುಗಳ ಒಂದು ಯೂಸಸ್ಗಳು ಅಂದ್ರೆ ಈ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಅಥವಾ ಯೂಸಸ್ ಆಫ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ಹಿ ಮೇ ರೈಸ್ ಇನ್ ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನ ಇಷ್ಟು ನೀವು ಏನಾದ್ರು ನೆನ್ಪಿಟ್ಕೊಂಡಿದ್ದೆ ಆದ್ರೆ ಆರಾಮಾಗಿ ನಾವು ಒಂದು ಕ್ವಶನ್ ಆರಾಮಾಗಿ ನಾವು ಆನ್ಸರ್ ಮಾಡ್ಬೋದು. ಸೊ ಮೊದಲನೇ ಸೆಷನ್ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ತಪ್ಪದೆ ಎಲ್ಲರೂ ವಿಸಿಟ್ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಿಸಿಕ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ದಿನದಲ್ಲಿ ನಾವು ಫರ್ದರ್ ಅಂದ್ರೆ ಕಂಟಿನ್ಯೂ ಇನ್ನೂ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ, ಅವುಗಳ ಒಂದು ಅಪ್ಲಿಕೇಶನ್ಸ್ ನ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀವಿ. ಸೊ ನಾನು ನಿಮ್ಮ ಶ್ರೀಕಾಂತ್ ರೆಡ್ಡಿ. ಸೊ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಇಲ್ಲಿ ಟ್ಯಾಕೋಮೀಟರ್ ಅಂತ ಇದೆ. ಟ್ಯಾಕೋಮೀಟರ್ ನ ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ ಈ ವಿಮಾನಗಳ ಮತ್ತು ದೋಣಿಗಳ ವೇಗವನ್ನ, ಇದು ಒಂಥರ ಮೀಟರ್ ಟೈಪೇ ಇರುತ್ತೆ. ಓಕೆನಾ, ಇದೊಂಥರ ಮೀಟರ್ ಟೈಪೇ ಇರುತ್ತೆ. ಅದು ಇಮೇಜ್ ಮಿಸ್ ಆಗೋಗಿದೆ, ಇರ್ಲಿ. ಈ ಟ್ಯಾಕೋಮೀಟರು ವಿಮಾನ ಮತ್ತೆ ದೋಣಿಗಳ ವೇಗವನ್ನ ಕಂಡುಹಿಡಿಯಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೋಲ್ಟ್ ಮೀಟರ್ ಅಂತ ಕಾಣಿಸ್ತಾ ಇದೆ ಇಲ್ವಾ ಇಲ್ಲಿ ಚಿತ್ರ ನಿಮ್ಗೆ? ವಿಭವಾಂತರ ಮತ್ತು ವಿದ್ಯುತ್ ಚಾಲಕ ಬಲ, ಇ ಎಂ ಎಫ್. ವಿಭವ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಇದು ಮೇಜರ್ ಮಾಡುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಂಡ್ಸ್ ಆಫ್ ದಿ ಕಂಡಕ್ಟರ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವೈರ್ ನ ಪಾಸಿಟಿವ್ ಗೆ ಮತ್ತೆ ಇನ್ನೊಂದು ವೈರ್ ನ ನೆಗೆಟಿವ್ ಗೆ ಕನೆಕ್ಟ್ ಮಾಡ್ತಾರೆ. ಅವಾಗ ಎಷ್ಟು ವಿಭವಾಂತರ ಇದೆ ಅಲ್ಲಿ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೈರಾನೋಮೀಟರ್ ಅಂತ, ಸೌರ ವಿಕಿರಣಗಳ ಒಂದು ಮೆಜರ್ಮೆಂಟ್ ಸಲುವಾಗಿ ಈ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ತಾರೆ. ಓಕೆನಾ, ಸೌರ ವಿಕಿರಣ. ಇನ್ನೊಂದು ಡೋಸಿಮೀಟರ್. ಡೋಸಿಮೀಟರ್ ಕೂಡ ಅದೇ ರೀತಿ ವಿಕಿರಣಗಳ ಒಂದು ಮೇಜರ್. ಸೌರ ವಿಕಿರಣ ಬೇರೆ ಮತ್ತೆ ವಿಕಿರಣ ಬೇರೆ. ಸೊ ಹಾಗಾಗಿ ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಪೈರಾನೋಮೀಟರ್ ಆದ್ರೆ ಸೌರ ವಿಕಿರಣನೇ ಮೇಜರ್ ಮಾಡುತ್ತೆ, ಮತ್ತೆ ಡೋಸಿಮೀಟರ್ ಆದ್ರೆ ಬರೀ ವಿಕಿರಣ ಅಷ್ಟೇ ಮೆಜರ್ಮೆಂಟ್ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಬರುತ್ತೆ. ಅಂದ್ರೆ ಯಾವ ನಕ್ಷತ್ರಗಳು ಎಷ್ಟು ಪ್ರಕಾಶಮಾನ ಇದಾವೆ ಅನ್ನೋದ್ರ ಬಗ್ಗೆ ಮೆಜರ್ಮೆಂಟ್ ಮಾಡಿ ಇಲ್ಲಿ ಸ್ಕೇಲ್ ಕೊಟ್ಟಿದ್ದಾನೆ ನೋಡಿ. ಸೊ ವಿಸಿಬಲ್ ಲಿಮಿಟ್ ಆಫ್ ದಿ ಹಬಲ್ ಸ್ಪೇಸ್ ಟೆಲಿಸ್ಕೋಪು, ಲಿಮಿಟ್ ಆಫ್ ದಿ ಎಸ್ ಡಿ ಎಸ್ ಎಸ್ ಇಮೇಜಿಂಗು, ಇಲ್ಲಿ ಬ್ರೈಟ್ನೆಸ್ ಎಷ್ಟಿದೆ, ಪೋಲಾರಿಸ್, ವೇನಸ್, ಫುಲ್ ಮೂನು, ಈ ಒಂದು ನಕ್ಷತ್ರಗಳ ಸಂದು, ಅದು ಅಪರೆಂಟ್ ಅಂದ್ರೆ ನಿಖರವಾಗಿರ್ತಕ್ಕಂಥದ್ದಲ್ಲ, ಸ್ವಲ್ಪ ಅಂದಾಜು ಆಗಿರ್ತಕ್ಕಂತಹ ಒಂದು ಮೆಜರ್ಮೆಂಟ್ ಸ್ಕೇಲ್ ಇದೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂತಂದ್ರೆ ನಕ್ಷತ್ರಗಳ ಒಂದು ಪ್ರಕಾಶಮಾನವನ್ನ ಅಳಿತಾರೆ. ಸೊ ನೆಕ್ಸ್ಟ್ ಬೊಫಾರ್ಡ್ ಸ್ಕೇಲ್ ಅಂತ ಬರುತ್ತೆ. ಈ ಮಾರುತಗಳ ವೇಗ, ಓಕೆನಾ, ಈ ವಾಯು ಮಾರುತ ಇರುತ್ತಲ್ಲೋ ಅದು ಯಾವ ರೀತಿ ಎಷ್ಟು ವೇಗವಾಗಿದೆ ಅನ್ನೋದ್ರ ಬಗ್ಗೆ ಅಳಿಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಕಿಲೋಮೀಟರ್ ಪರ್ ಅವರ್ ಇರ್ಬೋದು, ಮತ್ತೆ MPH ಅಂತ ಇರುತ್ತೆ, ಮೀಟರ್ ಪರ್ ಅವರ್ ಇರ್ಬೋದು, ನಾಟ್ಸ್ ಎಷ್ಟು ಇದಾವೆ ಅಂತ ಇರುತ್ತೆ, ವಿಂಡ್ ಸ್ಪೀಡ್ ಎಷ್ಟು, ಮತ್ತೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್. ಲೈಟ್ ಏರ್ ಇದೆಯಾ ಅಥವಾ ಲೈಟ್ ಬ್ರೀಸ್ ಇದೆಯಾ ಅಥವಾ ಜೆಂಟಲಿ ಬರ್ತಾ ಇದೆಯಾ, ಮಾಡರೇಟ್ ಇದೆಯಾ ಅಥವಾ ತುಂಬಾ ಸ್ಟ್ರಾಂಗ್ ಆಗಿ ಗಾಳಿ ಬೀಸ್ತಾ ಇದೆಯಾ, ಅದನ್ನ ಮೇಜರ್ ಮಾಡೋದಕ್ಕೆ ಈ ಸ್ಕೇಲ್ ಅನ್ನ ಬಳಸ್ತಾರೆ. ಬೊಫಾರ್ಡ್ ಸ್ಕೇಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಕೇಳಿದ್ರೆ ಕೇಳ್ಬೋದು. ಸೊ ನೆಕ್ಸ್ಟ್ ಮೋಸ್ಕೇಲ್ ಅಂತ ಬರುತ್ತೆ. ಮೋಸ್ಕೇಲು ಅಂತಂದ್ರೆ ಖನಿಜಗಳ ಕಠಿಣತೆ. ಏನೇನ್ ಖನಿಜಗಳು ನಮ್ಮ ಭೂಮಿಯಲ್ಲಿ ಸಿಗ್ತಾವಲ್ವಾ, ಯಾವ ಖನಿಜ ಎಷ್ಟು ಕಠಿಣತೆಯನ್ನು ಹೊಂದಿದೆ ಅನ್ನೋದನ್ನ ಬಗ್ಗೆ ಮೆಜರ್ಮೆಂಟ್ ಮಾಡೋದಕ್ಕೆ ಮೋಸ್ಕೇಲ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಡೈಮಂಡ್ ನೋಡಿ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಮತ್ತೆ ಅದೇ ರೀತಿ ನಾವು ಇಲ್ಲಿ ಫಿಂಗರ್ಸ್ ನೇಲು ಕೂಡ ಮೆಜರ್ಮೆಂಟ್ ಮಾಡಿದ್ದಾರೆ. ಜಿಪ್ಸಮ್ ಇರ್ಬೋದು, ಕ್ವಾಡ್ಸ್ ಇರ್ಬೋದು, ಓಕೆನಾ, ಸ್ಟೀಲ್ ನೇಲ್ ಇರ್ಬೋದು, ನೈಫ್ ಇರ್ಬೋದು, ಎಷ್ಟು ಕಠಿಣತೆ ಇದೆ ಅನ್ನೋದನ್ನ ಈ ಮೋಸ್ ಸ್ಕೇಲ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಹಾರ್ಡ್ನೆಸ್ ಆಫ್ ದಿ ಮೆಟಲ್ಸ್ ಅಂತ ಹೇಳ್ಬೋದು, ಮಿನರಲ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ನೋಡಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಆಲ್ರೆಡಿ 2012 HSTR ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಇಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ ನ ಕೇಳಿದ್ದಾನೆ ನೋಡಿ. ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನ ಅವನು. ರಿಕ್ಟರ್ ಸ್ಕೇಲ್ ಡ್ಯಾಶ್ ಅಳೆಯಲು ಬಳಸಲಾಗುತ್ತದೆ. ಎದಕ್ಕೆ ಬಳಸ್ತಾರೆ? ಭೂಕಂಪನದ ತೀವ್ರತೆ. ನೋಡಿ ಇಲ್ಲಿನೂ ಕೂಡ ಅದೇ ಇದೆ. ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ಆ ರೀತಿ ತುಂಬಾ ಕಡೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಲ್ಲ ಇನ್ಸ್ಟ್ರೂಮೆಂಟ್ದು ಒಂದಾದ್ರೂ ಕೇಳ್ತಾರೆ. ಈ ಸತಿ ರಿಕ್ಟರ್ ಕೇಳಿದಾನಂದ್ರೆ ನೆಕ್ಸ್ಟ್ ಟೈಮ್
ಯಾವ್ದಾದ್ರೂ ಕೇಳ್ಬೋದು. ನೋಡಿ, ಈ ರಿಕ್ಟರ್ ಸ್ಕೇಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಒಂದು ಇಮೇಜ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ಸೊ ದ ಮೋಸ್ಟ್ ವೈಡ್ಲಿ ನೋನ್ ಸ್ಕೇಲ್ ಫಾರ್ ರೇಟಿಂಗ್ ಅರ್ಥ್ ಅಂದ್ರೆ 1 to 10 ಬೇಸ್ ಮೇಲೆ ಕೊಡ್ತಾರೆ. ಅಲ್ಲಿ 7 ಅಂದ್ರೆ ಮೋಸ್ಟ್ ಅಕ್ಯುರೇಟ್, ಇಟ್ಸ್ ನಾಟ್ ವೆರಿ ಅಕ್ಯುರೇಟ್, ಫಾಸ್ಟ್ ಅಬೌಟ್ ದ 7. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಇಂದ ಏನ್ ಮಾಡ್ತಾರೆ, 1ರಿಂದ 10ರವರೆಗೆ ಸ್ಕೇಲ್ ಅನ್ನ ಮೆಜರ್ಮೆಂಟ್ ಮಾಡಿಕೊಂಡು ವೈಬ್ರೇಷನ್ ಆಗುತ್ತಲ್ಲ, ಅದನ್ನ ಈ ಒಂದು ಇನ್ಸ್ಟ್ರೂಮೆಂಟ್ ನೋಟಿಫೈ ಮಾಡುತ್ತೆ. ಒಂಥರ ಹರ್ಟ್ ಬೀಟ್ಸ್ ಒಂದು ECG ರಿಪೋರ್ಟ್ ಬರುತ್ತಲ್ಲ, ಆ ರೀತಿ ಇಲ್ಲಿ ಪೇಪರ್ ಮೇಲೆ ಆ ಮಷಿನ್ ಡ್ರಾ ಮಾಡುತ್ತೆ. ಅದರಾದ ಮೇಲೆ ಎಷ್ಟು ತೀವ್ರತೆಯಿಂದ ಭೂಕಂಪನ ಆಗಿದೆ ಅನ್ನೋದನ್ನ ಮೆಜರ್ಮೆಂಟ್ ಮಾಡಬಹುದು. ಸೊ ನೆಕ್ಸ್ಟ್ ಕೆಲ್ವಿನ್ ಸ್ಕೇಲ್ ಅಂತ. ಕೆಲ್ವಿನ್ ಸ್ಕೇಲ್ ಅಂತಂದ್ರೆ ತಾಪಮಾನ, ಅಂದ್ರೆ ಎಷ್ಟು ಉಷ್ಣ ಇದೆ ದೇಹದ ಇರಬಹುದು ಅಥವಾ ಎಲ್ಲೇ ಇರಬಹುದು. ಇಲ್ಲಿ ಕೂಡ ನಮಗೆ 3 ರೀತಿಯಾಗಿರ್ತಕ್ಕಂಥ ಸ್ಕೇಲ್ಗಳನ್ನ ಬರ್ತವೆ. ಫೆರನೀಟ್ ಮತ್ತೆ ಸೆಲ್ಸಿಯಸ್ ಮತ್ತೆ ಕೆಲ್ವಿನ್ ಅಂತ ಬರುತ್ತೆ. ಓಕೆನಾ? ಇವೆಲ್ಲ ಸ್ಕೇಲ್ಗಳು ಉಷ್ಣವನ್ನ ಅಥವಾ ತಾಪವನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದೇ. ಇಲ್ಲಿ ರೇಂಜು ಕೊಟ್ಟಿದ್ದಾನೆ, ನೀವು ಅದನ್ನು ಕೂಡ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೇಳಿಕ್ ಆಗಲ್ಲ, ಇದನ್ನು ಕೂಡ ಕ್ವಶನ್ ಆಗಿ ಫ್ರೇಮ್ ಮಾಡಬಹುದು ಅವರು. ಕೆಲ್ವಿನ್ ಸ್ಕೇಲು 0 ಇಂದ 373 ಕೆಲ್ವನ್ ವರೆಗೂ ಇರುತ್ತೆ. ಮತ್ತೆ ಸೆಂಟಿಗ್ರೇಡ್ ಅಂತೂ ನಮ್ಗೆಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದೇ, 0 ಡಿಗ್ರಿಯಿಂದ ಹಿಡ್ಕೊಂಡು 100 ಡಿಗ್ರಿವರೆಗೂ ಇರುತ್ತೆ. ಸೊ ಇಲ್ಲಿ ಫ್ಯಾರನೈಟ್ ಸ್ಕೇಲು ಕೂಡ ಕೊಟ್ಟಿದ್ದಾನೆ. ಜನರಲಿ ನಾವು ಡಾಕ್ಟರ್ಸ್ ಫ್ಯಾರನೈಟ್ ಅಲ್ಲಿ ನಮ್ಮ ಒಂದು ಬಾಡಿ ಟೆಂಪರೇಚರ್ನ ಅವರು ಮೆಜರ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಹೈಡ್ರೋಮೀಟರ್, ದ್ರವಗಳ ಸಾಂದ್ರತೆ ಡೆನ್ಸಿಟಿ ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ಮಾಡಲಿಕ್ಕೆ ಈ ರೀತಿ ಒಂದು ಮೀಟರ್ ಇರುತ್ತೆ. ಈ ಹಾಲಿನ ಒಂದು ಲ್ಯಾಕ್ಟೋಮೀಟರ್ ಯಾವ ರೀತಿ ಇರುತ್ತಲ್ಲ, ಅದೇ ರೀತಿ ಇದನ್ನು ಕೂಡ ಎಷ್ಟು ಸಾಂದ್ರತೆ ಇದೆ ದ್ರವಗಳದ್ದು, ಯಾಕೆ ಬೇರೆ ಬೇರೆ ದ್ರವಗಳು ಬೇರೆ ಬೇರೆ ಸಾಂದ್ರತೆಯನ್ನ ಹೊಂದಿರ್ತವೆ. ಇನ್ನೊಂದು ರಿಯೋಸ್ಟಾಟ್, ಇದು ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ, ಯಾರಾದ್ರೂ PUC ಸೈನ್ಸ್ ಎಲ್ಲ ಮಾಡಿರ್ತಾರೆ, 10th ಅಲ್ಲೂ ಕೂಡ ಇರುತ್ತೆ. ರಿಯೋಸ್ಟಾಟ್ ಇದೇನ್ ಮಾಡುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ನ, ವಿದ್ಯುತ್ ರೋಧವನ್ನ ಕಡಿಮೆನೂ ಮಾಡ್ಬೋದು ಮತ್ತೆ ಜಾಸ್ತಿನೂ ಮಾಡ್ಬೋದು. ಈ ಸ್ಲೈಡ್ ಅನ್ನ ಹಿಂದೆ ಮುಂದೆ ಸರಿಸಿದಾಗ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಕಮ್ಮಿ ಮಾಡಬಹುದು. ಇದರ ಒಂದು ಪಿಕ್ಚರ್ ಇದೆ, ನೋಡ್ಕೊಳ್ಳಿ. ಅದೇ ರೀತಿ ಕ್ರೆಸ್ಕೋಗ್ರಾಫ್ ಅಂತ, ಸಸ್ಯಗಳ ಒಂದು ಬೆಳವಣಿಗೆಯನ್ನ ಯಾವ ರೀತಿ ಬೆಳೀತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ ಅನ್ನೋದನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಈ ಒಂದು ಕ್ರೆಸ್ಕೋಗ್ರಾಫ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಗ್ರಾಫ್, ಅಂದ್ರೆ ಸುಳ್ಳನ್ನ ಪತ್ತೆ ಹಚ್ಚಲಿಕ್ಕೆ. ಸಾಮಾನ್ಯವಾಗಿ ಎಲ್ಲಾ ಫಿಲಂಗಳಲ್ಲಿ, ಮೂವೀಸ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆ ಸುಳ್ಳನ್ನ ಪತ್ತೆ ಹಚ್ಚಲಿಕ್ಕೆ, ಒಂದು ವೇಳೆ ಮನುಷ್ಯ ಏನಾದ್ರೂ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಈ ಪರೀಕ್ಷೆಗೆ ಒಳಪಡಿಸಿದಾಗ ಹೌದು ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದನ್ನ ಅಲ್ಲಿ ಖಚಿತ ಪಡಿಸ್ಕೋಬಹುದು. ಇನ್ನೊಂದು EMG ಅಂತ ಬರುತ್ತೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಅಥವಾ ಪ್ರಾಣಿಗಳಲ್ಲಿ ಇರತಕ್ಕಂಥ ಮಾಂಸಖಂಡಗಳ ದೋಷವನ್ನ ಪತ್ತೆ ಹಚ್ಚಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಹೈಗ್ರೋಮೀಟರ್ ಅಂತ. ಓಕೆನಾ? ಈ ಹೈಗ್ರೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಸಾರಿ, ಇದನ್ನ ವಾತಾವರಣದ ಆರ್ದ್ರತೆಯನ್ನ ಅಳಿಲಿಕ್ಕೆ ಹೈಗ್ರೋಮೀಟರ್. ಓಕೆನಾ? ಇಲ್ಲಿದೆ ನೋಡಿ, ಅಲ್ಲಿ ಮಿಸ್ ಆಗಿದೆ, ಇಲ್ಲಿದೆ. ಒಂದು ವಾತಾವರಣದಲ್ಲಿ ಆರ್ದ್ರತೆ ಎಷ್ಟಿದೆ ಅನ್ನೋದನ್ನ ಮೆಜರ್ ಮಾಡ್ಲಿಕ್ಕೆ ಪರ್ಸೆಂಟೇಜ್ ಅಲ್ಲಿ ಮಾಡ್ತಾರೆ. 40%, 50%, ಈ ರೀತಿ. ಇನ್ನೊಂದು ದ್ಯುತಿಕೋಶ, ತುಂಬಾನೇ ಇಂಪಾರ್ಟೆಂಟ್, ಜನರಲ್ ಆಗಿ ಇದ್ರ ಬಗ್ಗೆನೂ ಕೇಳ್ತಾ ಇರ್ತಾರೆ. ಏನು ಸೋಲಾರ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಸೊ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಸೋಲಾರ್ ಪ್ಯಾನಲ್ಸ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಅಂಡ್ ಶುಷ್ಕ ಕೋಶ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಬ್ಯಾಟ್ರಿ ಸೆಲ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ರಾಸಾಯನಿಕ, ಇದರಲ್ಲಿ ಇರತಕ್ಕಂತಹ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ನಾವು ಮಾರ್ಪಡಿಸುತ್ತೆ ಇದು. ಸೊ ನೆಕ್ಸ್ಟ್ ಬೋಲೋಮೀಟರ್ ಅಂತ, ಇದು ಇನ್ಫ್ರಾರೆಡ್ ಹೀಟ್ ವಿಕಿರಣಗಳನ್ನ, ಅಂದ್ರೆ ಇನ್ಫ್ರಾರೆಡ್ ರೇಸ್ ಎಷ್ಟು ಹೀಟ್ ಆಗಿದಾವೆ ಅನ್ನೋದನ್ನ ಈ ಒಂದು ಬೋಲೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ, ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸೂಕ್ಷ್ಮ ವಸ್ತುಗಳನ್ನ ಅಥವಾ ಬ್ಯಾಕ್ಟೀರಿಯಾಗಳಿರ್ಬೋದು, ಸೂಕ್ಷ್ಮ ಜೀವಿಗಳನ್ನು ನೋಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲಗಳು, ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಗ್ರಾಮೋಫೋನ್ ಎಲ್ರಿಗೂ ಕೂಡ ಪರಿಚಯ ಆಗಿರ್ತಕ್ಕಂಥದ್ದೇ. ಇಲ್ಲಿ ರೆಕಾರ್ಡ್ ಮಾಡಿದ ಧ್ವನಿಯನ್ನ ಮತ್ತೆ ಪುನರುತ್ಪಾದಿಸಲು ಒಂದ್ಸತಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ನೆಕ್ಸ್ಟ್ ಅದೇ ಸೌಂಡ್ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಗ್ರಾಮೋಫೋನ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ವರ್ನಿಯರ್ ಕ್ಯಾಲಿಪರ್ಸ್ ಅಂತ, ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದು ಡಯಾಮೀಟರ್ ಯೂಸ್ ಮಾಡಕ್ಕೆ, ಅಂದ್ರೆ ಯಾವುದೇ ಒಂದು ತೆಳುವಾದ ವಾಯರ್, ಸಿಲಿಂಡರ್ ಆಕಾರದ ವಾಯರ್ ಇರುತ್ತಲ್ಲ, ಆ ವಾಯರ್ನ ಒಂದು ವ್ಯಾಸವನ್ನ ಕಂಡುಹಿಡಲಿಕ್ಕೆ, ಡಯಾಮೀಟರ್ ನ ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತಾರೆ. ಅದಲ್ಲದೆ ಈ
ಪೈಪ್ ಇರ್ತಾವಲ್ವಾ, ಈ ಪೈಪ್ಗಳ ಒಂದು ಒಳಗಡೆ ಇರ್ತಕ್ಕಂಥ ಡಯಾಮೀಟರ್, ಇನ್ನರ್ ಡಯಾಮೀಟರ್ ಕೂಡ ಇದು ಮೇಜರ್ ಮಾಡುತ್ತೆ. ಮತ್ತೆ ಈಗ ಯಾವ್ದಾದ್ರು ಒಂದು ನಿಮ್ಗೆ ಒಂದು ಲೋಟ ಕೊಟ್ರೆ ಆ ಲೋಟದ ಡೆಪ್ತ್ ಎಷ್ಟಿದೆ ಅನ್ನೋದನ್ನು ಕೂಡ ಈ ಒಂದು ವರ್ನಿಯರ್ ಕ್ಯಾಲಿಪರ್ಸ್ ಇಂದ ಯೂಸ್ ಮಾಡ್ತಾರೆ. ಅಂದ್ರೆ ಡಯಾಮೀಟರ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಮತ್ತೆ ಇನ್ನರ್ ಡಯಾಮೀಟರ್ ಇವೆಲ್ಲವನ್ನೂ ಕೂಡ ಈ ವರ್ನಿಯರ್ ಕ್ಯಾಲಿಪರ್ಸ್ ಇಂದಾನೆ ಮೆಜರ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲೋರಿಮೀಟರ್ ಅಂತ ಶಾಖದ ಪ್ರಮಾಣ, ಎಷ್ಟು ಶಾಖ ಇದೆ ಅನ್ನೋದನ್ನ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿದೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಈಗ ನೀರಿನ ಒಂದು ಸ್ಪೆಸಿಫಿಕ್ ಹೀಟ್ ಎಷ್ಟಿದೆ, ಆ, ಬೇರೆ ಬೇರೆ ಮೆಟಲ್ಸ್ಗಳಿಗೂ ಕೂಡ ನಾವು ಏನ್ ಮಾಡ್ಬೋದು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೋದು. ಅದನ್ನ ಕ್ಯಾಲೋರಿಮೀಟರ್ ಅಂತಾರೆ. ಬೇರೆ ಬೇರೆ ಆಗಿರ್ತಕ್ಕಂಥ ಡಿಸೈನ್ ಅಲ್ಲೂ ಸಿಗುತ್ತೆ. ಇದು ಕಾಪರ್ ಅಲ್ಲೂ ಇರುತ್ತೆ, ಸ್ಟೀಲ್ ಅಲ್ಲೂ ಇರುತ್ತೆ. ಸೊ ಬೇರೆ ಬೇರೆ ಆಗಿರ್ತಕ್ಕಂಥ ಇಮೇಜ್ಗಳು ಕೂಡ ಇದಾವೆ, ನೀವು ಒಂದ್ಸತಿ ಅದನ್ನ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಕ್ರೋನೋಮೀಟರ್ ಅಂತ, ಸಮುದ್ರದಲ್ಲಿನ ಹಡಗಿನ ರೇಖಾಂಶವನ್ನ, ಎಷ್ಟು ರೇಖಾಂಶದಲ್ಲಿ ಇದೆ ಅನ್ನೋದನ್ನ ಮೇಜರ್ಮೆಂಟ್ ಮಾಡ್ಲಿಕ್ಕೆ ಕ್ರೋನೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಓಮ್ ಮೀಟರ್. ಓಮ್ ಮೀಟರ್ ಅಂದ್ರೆ ವಿದ್ಯುತ್ ಪ್ರತಿರೋಧ ಅಳಿಲಿಕ್ಕೆ, ರೆಸಿಸ್ಟೆನ್ಸ್ ಅಳಿಲಿಕ್ಕೆ. ರಿಯೋಸ್ಟಾಟ್ ಯೂಸ್ ಮಾಡೋದು ಜಾಸ್ತಿ ಕಮ್ಮಿ ಜಾಸ್ತಿ ಮಾಡ್ಲಿಕ್ಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಎಷ್ಟು ರೆಸಿಸ್ಟೆನ್ಸ್ ಆಲ್ರೆಡಿ ಇದೆ ಅನ್ನೋದನ್ನ ಓಮ್ ಮೀಟರ್ ಇಂದ ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಲ್ಟಿಮೀಟರ್ ಒಳಗಡೆನೆ ಎಲ್ಲ ಸಿಗ್ತವೆ ನಮಗೆ. ಮಲ್ಟಿಮೀಟರ್ ಏನಿರುತ್ತಲ್ವಾ, ಅದನ್ನು ಕೂಡ ಯೂಸ್ ಮಾಡಿ ಮೆಜರ್ಮೆಂಟ್ ಮಾಡ್ತಾರೆ ಓಮ್ ಮೀಟರ್ ಇಂದ. ಸೊ ನೆಕ್ಸ್ಟ್ ಆಪ್ಟೋಮೀಟರ್. ಆಪ್ಟೋಮೀಟರ್ ಅಂದ್ರೆ ಕಣ್ಣಿನ ವಕ್ರೀಕಾರಕ. ಇವಾಗೆಲ್ಲ ನೀವು ಕಣ್ ಕಾಣಿಸ್ತಾ ಇಲ್ಲ ಅಥವಾ ಕಣ್ಣಿನಲ್ಲಿ ಏನಾದರೂ ದೋಷ ಇದ್ರೆ ಅದನ್ನ ಕಂಡುಹಿಡಿಲಿಕ್ಕೆ ನೀವು ಐ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಈ ರೀತಿ ಒಂದು ಮಷೀನ್ ಇರುತ್ತಲ್ಲ, ಅದೇ ಆಪ್ಟೋಮೀಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಓಟೋಸ್ಕೋಪ್. ಕಿವಿಯ ತಮಟೆಯಲ್ಲಿ ಏನಾದರೂ ದೋಷ ಇದ್ರೆ, ಪರದೆ ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋಮೀಟರ್ ಅಂತ. ಫೋಟೋಮೀಟರ್ ಏನ್ ಮಾಡುತ್ತೆ, ಬೆಳಕಿನ ಎರಡು ಮೂಲಗಳ ಪ್ರಕಾಶಮಾನದ ತೀವ್ರತೆಯನ್ನು ಅಳಿಲಿಕ್ಕೆ. ಇಲ್ಲಿದೆ ಅಲ್ವಾ ಫೋಟೋಮೀಟರ್, ಎರಡು ಮೂಲಗಳ ಒಂದು ಪ್ರಕಾಶಮಾನವನ್ನ ತೀವ್ರತೆ ಎಷ್ಟಿದೆ ಅಂತ ಅಳಿಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಕಲರಿಮೀಟರ್ ಅಂತ. ಕ್ಯಾಲೋರಿಮೀಟರ್ ಬೇರೆ, ಕಲರಿಮೀಟರ್ ಬೇರೆ. ಕಲರಿಮೀಟರ್ ಅಂದ್ರೆ ಬಣ್ಣಗಳ ತೀವ್ರತೆ ಎಷ್ಟಿದೆ ಅದನ್ನ ಅಳಿಲಿಕ್ಕೆ ಈ ರೀತಿ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಕಲರಿಮೀಟರ್. ಇನ್ನೊಂದು ಎಲೆಕ್ಟ್ರೋಸ್ಕೋಪ್. ಇಲ್ಲಿ ಮಿಸ್ ಆಗಿದೆ, ಇದು ಎಲೆಕ್ಟ್ರೋಸ್ಕೋಪ್ ಅಂತ ಇರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಈ ವಿದ್ಯುತ್ ಚಾರ್ಜ್ ಇರುವಿಕೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ, ಅಥವಾ ಚಾರ್ಜ್ ಇದೆಯಾ ಇಲ್ವೋ ಅಂತ, ಚಾರ್ಜ್ಡ್ ಬಾಡಿ ಇದೆಯಾ ಇಲ್ಲ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ, ಇರುವಿಕೆ ಪತ್ತೆ ಹಚ್ಚಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ PUC ಸೆಕೆಂಡ್ ಇಯರ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳ್ತಾರೆ ಅವರು. ಸೊ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಕೋಪ್ ಟು ಫೈಂಡ್ ದಿ ಚಾರ್ಜ್ ಅಂತ, ಓಕೆನಾ. ಇನ್ನೊಂದು ಹೈಪ್ಸೋಮೀಟರ್ ಅಂತ ಬರುತ್ತೆ. ಈ ದ್ರವಗಳ ಕುದಿಯುವ ಹಂತವನ್ನ ನಿರ್ಧರಿಸಲಿಕ್ಕೆ, ಅದು ಇಲ್ಲ ಇಲ್ಲಿ ಇನ್ಸ್ಟ್ರೂಮೆಂಟು, ಸಾರಿ ಇದೆ ಹೈಪ್ಸೋಮೀಟರ್ ಅಂತ. ಇದನ್ನ ಒಂದು ದ್ರವಗಳ ಕುದಿಯುವ ಹಂತವನ್ನ ಅಳಿಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೆರೋಮೀಟರ್. ಇದು ಇದೆ ಅಲ್ವಾ, ಇದು ಸ್ಪೆರೋಮೀಟರ್. ಈ ಗೋಳಾಕಾರದ ವಕ್ರತೆ ಅಂದ್ರೆ ಈ ಗಾಜ್ ಇರುತ್ತಲ್ಲ, ಕಾನ್ವೆಕ್ಸ್ ಕಾನ್ಕೇವ್ ಟೈಪ್ ಆಫ್ ಗ್ಲಾಸ್ ಇರುತ್ತಲ್ಲ, ಸೊ ಸಮತಲದಿಂದ ಎಷ್ಟು ಎತ್ತರದಲ್ಲಿದೆ, ಆ ವಕ್ರತೆ ಎಷ್ಟು ವಕ್ರವಾಗಿದೆ ಅನ್ನೋದನ್ನ ಅಳಿಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಟೆಲಿಮೀಟರ್. ದೂರದ ಸ್ಥಳದಲ್ಲಿ ನಡೆಯುವ ಭೌತಿಕ ಘಟನೆಗಳನ್ನ ಸ್ಥಳ ದಾಖಲಿಸಲು. ದೂರದ ಸ್ಥಳದಲ್ಲಿ ಏನೋ ಒಂದು ಭೌತಿಕ ಘಟನೆಗಳು ನಡೀತಾ ಇದ್ದಾವೆ, ಆ ಸ್ಥಳವನ್ನು ದಾಖಲಿಸಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಂಚುರಿ ಮೀಟರ್ ಅಂತ. ದ್ರವಗಳು ಅಂದ್ರೆ ನೀರು ಎಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ, ಇದನ್ನು ಬರ್ನೌಲಿಸ್ ಪ್ರಿನ್ಸಿಪಲ್ ಆಧಾರದ ಮೇಲೆ ಈ ಒಂದು ವೆಂಚುರಿ ಮೀಟರ್ನ ಫೈಂಡ್ ಔಟ್ ಮಾಡಿ ಈ ಒಂದು ಡಿವೈಸ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಳಹರಿವು ಎಷ್ಟಿದೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನ ಈ ಒಂದು ವೆಂಚುರಿ ಮೀಟರ್ ಇಂದ ನಾವು ಅಳಿತೀವಿ. ಸೊ ನೆಕ್ಸ್ಟ್ ವಿಸ್ಕೋಮೀಟರ್ ಅಂತ. ವಿಸ್ಕಾಸಿಟಿ ಅಂದ್ರೆ ಜಿಗುಟು, ಎಷ್ಟು ಜಿಗುಟಾಗಿದೆ. ಇವಾಗ ಜೇನುತುಪ್ಪ ಇರ್ಬೋದು, ಅಥವಾ ಹಾಲು ಇರ್ಬೋದು, ಅಥವಾ ನೀರು ಇರ್ಬೋದು. ನೀರು ಮತ್ತೆ ಜೇನುತುಪ್ಪ ಕಂಪೇರ್ ಮಾಡಿದ್ರೆ ಜೇನುತುಪ್ಪ ಏನಾಗಿರುತ್ತೆ, ತುಂಬಾ ಜಾಸ್ತಿ ಸ್ಟಿಕ್ಕಿ ಆಗಿರುತ್ತೆ. ಅದೇ ನೀರು ಸ್ವಲ್ಪ ಜಾಸ್ತಿ ಸ್ಟಿಕ್ಕಿ ಆಗಿರಲ್ಲ. ಅಂತದನ್ನ ಅಳಿಲಿಕ್ಕೆ ಏನ್ ಮಾಡ್ತಾರೆ, ವಿಸ್ಕೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಗ್ರಾವಿಮೀಟರ್. ಗುರುತ್ವಾಕರ್ಷಣ ಬಲವನ್ನ ಅಳಿಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸೌರಕೋಶ. ಇದು ಆಲ್ರೆಡಿ ರಿಪೀಟ್ ಆಗಿದೆ.
ನೆಕ್ಸ್ಟ್ ಸೈಟೋಮೀಟರ್ ಅಂತ, ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳ ಸಂಖ್ಯೆಯನ್ನ ನಾವು ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ ಹೋದಾಗ ಅವ್ರ ಹತ್ರ ಲ್ಯಾಬೊರೇಟರಿಯಲ್ಲಿ ಈ ಒಂದು ಸೈಟೋಮೀಟರ್ ಇರುತ್ತೆ. ಬ್ಲಡ್ ಕೊಟ್ಟಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ RBC ಇರ್ಬೋದು, WBC ಇರ್ಬೋದು, ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ಅಳಿಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ರೋನೋಮೀಟರ್, ಹಡಗುಗಳಲ್ಲಿ ಸರಿಯಾದ ಸಮಯವನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಕ್ರೋನೋಮೀಟರ್. ನೆಕ್ಸ್ಟ್ ರಿಫ್ರಾಕ್ಟೋಮೀಟರ್ ಅಂತ, ಬೆಳಕಿನ ವಕ್ರೀಭವನವನ್ನ ಎಷ್ಟು ವಕ್ರೀಭವನ ಆಗಿದೆ ಅನ್ನೋ ಸೂಚಿಸಲಿಕ್ಕೆ ಈ ಒಂದು ರಿಫ್ರಾಕ್ಟೋಮೀಟರ್ನ ಯೂಸ್ ಮಾಡ್ತೀವಿ. ಒಂದು ದಿಕ್ಕನ್ನ ಅಳಿಲಿಕ್ಕೆ ದಿಕ್ಸೂಚಿ, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಆದ್ರೂ ಕೂಡ ಇರ್ಲಿ ಹೇಳಲಿಕ್ಕಾಗಲ್ಲ, ಸೊ ಹಂಗಾಗಿ ದಿಕ್ಸೂಚಿಯನ್ನ ಬಳಸ್ತಾರೆ. ಮೆಗಾಫೋನ್ ಅಂತ, ಶಬ್ದದ ಅತಿಮೂಲಕ್ಕೆ ಒಯ್ಯಲು, ಇಲ್ಲಿ ಮಾತಾಡಿದ್ರೆ 10 ಮೀಟರ್ 20 ಮೀಟರ್ ದೂರ ಹೋಗ್ಲಿಕ್ಕೆ ಸಹಕಾರ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ವಿಕಿರಣಗಳ ಶೀಲತೆ, ಗೀಗರ್ ಕೌಂಟ್ಸ್. ವಿಕಿರಣಗಳ ಶೀಲತೆನೆ ಅಂತ ಕರೀತಾರೆ, ಗೀಗರ್ ಕೌಂಟ್ಸ್ ಅಂತ ಇದೆ. ಇಲ್ಲಿ ಏನ್ ಮಾಡ್ಬೋದು, ಗೀಗರ್ ಕೌಂಟರ್ ಅಂತ ಕೇಳ್ಬಿಟ್ಟು ಏನ್ ಅಳಿತದೆ ಅನ್ನೋದನ್ನ ಕೇಳ್ತಾರೆ ಅವ್ರು. ವಿಕಿರಣದ ಶೀಲತೆ, ಇವಾಗ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರ್ತಾವಲ್ವಾ, ಆ ಒಂದು ಎಷ್ಟು ವಿಕಿರಣದ ಶೀಲತೆ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ತೀವ್ರತೆಯನ್ನು ಹೊಂದಿದೆ ಅನ್ನೋದನ್ನ ಈ GM ಕೌಂಟರ್ ಅಂತಾನೆ ಕರೀತಾರೆ. ಇದಕ್ಕೆ ಜಾಸ್ತಿ ಇದನ್ನ GM ಕೌಂಟರ್, ಇದು ಹೈಯರ್ ಸ್ಟಡಿಯಲ್ಲಿ ಬರುತ್ತೆ. ಓಕೆನಾ, ಸೊ ಇದನ್ನು ಕೂಡ ಅವರು ಕೇಳ್ಬೋದು. ಸೊ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳಿದಾವೆ. ಯಾರಾದ್ರೂ ಫಸ್ಟ್ ಸೆಷನ್ ಅನ್ನ ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ಕಂಪ್ಲೀಟ್ ಮಾಡಾದ್ಮೇಲೆ ಇದು ನೋಡಿ, ಸೊ ಇದು ಕಂಪ್ಲೀಟ್ ಮಾಡಿ ಅದನ್ನ ನೋಡಿದ್ರು ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ಗೆ ಎಲ್ಲಾ ಉಪಕರಣಗಳ ಒಂದು ಮಾಹಿತಿ ಇದ್ರೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ದೆ ಆದ್ರೆ ನಾವು ಅಲ್ಲಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಒಂದು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಅದರ ಅಪ್ಲಿಕೇಶನ್ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮುಂದಿನ ಸೆಷನ್ಗಳಲ್ಲಿ ಇದೇ ಜನರಲ್ ನಾಲೆಜ್ ಬಗ್ಗೆನೇ ಇನ್ನು ಬೇರೆ ಟಾಪಿಕ್ ಗಳನ್ನ ಎತ್ಕೊಂಡು ನಾವು ಡಿಸ್ಕಷನ್ ಮಾಡ್ಲಿಕ್ಕೆ, ಅದರಲ್ಲಿ ಸ್ಪೆಷಲಿ ಕಡ್ಡಾಯ ವಿಜ್ಞಾನ ಅನ್ನೋದು ಕೂಡ ತುಂಬಾನೇ ಡೀಪ್ ಆಗಿ ಹೋಗುತ್ತೆ. ಅದ್ರ ಜೊತೆಲೆ ನಾವು ಕಂಟಿನ್ಯೂ ಮಾಡಿಕೊಂಡು ಸೈನ್ಸ್ GKನೆ ಅಂತ ಕರ್ಕೋಬಹುದು ನೀವು. ಸೊ ಹಂಗಾಗಿ ಸೈನ್ಸ್ GK ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಆ ಒಂದು ಸೆಷನ್ ಅನ್ನ ನೀವು ನೋಡ್ತೀರಿ. ಸೊ ಈ ಸೆಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನಿ ಸಜೆಷನ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.